ಈಗ ನಡೀತಾ ಇದೆ. ಇನ್ನೊಂದು ಕನಸು, ಒಂದು ಕೆಟ್ಟ ಕನಸು. ಅದರಲ್ಲಿ ನಿಮ್ಮ ತಮ್ಮನಾದಂತಹ ಕಾಸರ್ ನಮ್ಮ ಮಂಗೋಲಿಯಾ ದೇಶವನ್ನು ಆಳ್ತಾ ಇದ್ದಾನೆ. ಆ ಒಂದು ಕನಸು ನನಗೆ ತುಂಬ ನೋವನ್ನುಂಟು ಮಾಡ್ತು. ಅದನ್ನು ಹೇಳಬೇಕು ಅಂತ ನಾನು ಈಗ ನಿಮ್ಮಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಅವನು ಹೇಳ್ತಾನೆ, ಖಾಸರ್ಗೆ ನೀವು ತುಂಬ ಅಧಿಕಾರವನ್ನು ನೀಡಿದ್ದೀರಾ. ಅವನು ಅದನ್ನೆಲ್ಲ ದುಷ್ಪ್ರಯೋಗ ಮಾಡಿಕೊಂಡು ಮುಂದೆ ನಿಮಗೆ ವಿರುದ್ಧವಾಗಿ ಕೆಲಸ ಮಾಡ್ತಾನೆ. ಆದ್ದರಿಂದ ಈಗಲೇ ನೀವು ಅವನನ್ನು ಹತೋಟಿಯಲ್ಲಿಡಬೇಕು ಅಂತ ಹೇಳ್ತಾನೆ. ಟೆಪ್ತೆಂಗ್ರಿ ತನ್ನ ಉದ್ದೇಶವನ್ನು ಯಶಸ್ವಿಯಾಗಿ ಪೂರೈಸಿಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈಗ ಚೆಂಗಿಸ್ ಖಾನ್ನ ಮನಸ್ಸಿನಲ್ಲಿ ಗೊಂದಲ ಶುರು ಆಗುತ್ತೆ. ಯಾಕಂದರೆ ಅವನು ಟೆಪ್ತೆಂಗ್ರಿಯನ್ನು ತುಂಬ ನಂಬಿರ್ತಾನೆ. ಅವನು ಹೇಳಿದ ಹಾಗೆ ಒಂದು ವೇಳೆ ಖಾಸರ್ ಮುಂದೆ ತನಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿದ್ರೆ ಏನು ಮಾಡೋದು ಅಂತ ಅವನು ತನ್ನ ಸೈನಿಕರನ್ನ ಕರೆದು ಆಜ್ಞೆ ಮಾಡ್ತಾನೆ. ಏನಂದರೆ, ಕೂಡಲೇ ಖಾಸರ್ನನ್ನು ನೀವು ಖೈದಿ ಮಾಡಿ ಕರ್ಕೊಂಬನ್ನಿ ಅಂತ. ಸೈನಿಕರು ಖಾಸರ್ನನ್ನು ಸೆರೆ ಹಿಡಿದು ಒಂದು ಬಿಡಾರದಲ್ಲಿ ಒಂದು ಕಂಬಕ್ಕೆ ಕಟ್ಟಿ ಹಾಕ್ತಾರೆ. ಚೆಂಗಿಸ್ ಖಾನ್ನ ತಾಯಿಯಾದಂತಹ ಹುಲೂನ್ ಚೆಂಗಿಸ್ ಖಾನ್ನ ಶಿಬಿರ ಏನಿದೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿರುವಂತಹ ತನ್ನ ಕಿರಿಯ ಮಗನಾದ ಟೆಮೂಜ್ನ ಬಿಡಾರದಲ್ಲಿ ಇರ್ತಾಳೆ. ಆ ಒಂದು ಶಿಬಿರದಲ್ಲಿ ಸುಮಾರು 10,000 ಜನ ಇರ್ತಾರೆ. ಅಲ್ಲಿ ಹುಲೂನ್ ತನ್ನ ಕಿರಿಯ ಮಗನೊಂದಿಗೆ ಇರ್ತಾಳೆ. ಖಾಸರ್ನನ್ನು ಚೆಂಗಿಸ್ ಖಾನ್ ಸೆರೆ ಹಿಡಿದಿಟ್ಟಿರೋ ವಿಷಯ ಹುಲೂನ್ಗೆ ಗೊತ್ತಾಗುತ್ತೆ. ಅವಳು ಅವಸರವಾಗಿ ರಾತ್ರಿಯೇ ಒಂದು ಗಾಡಿಯಲ್ಲಿ ಚೆಂಗಿಸ್ ಖಾನ್ನ ಶಿಬಿರಕ್ಕೆ ಬರ್ತಾಳೆ. ಅವಳು ಮೊದಲು ಖಾಸರ್ ಇರುವಂತಹ ಬಿಡಾರಕ್ಕೆ ಹೋಗಿ ಅವನ್ನ ಬಿಡಿಸ್ಕೊಂಡು ಅಲ್ಲಿಂದ ಸೀದಾ ಅವಳು ಚೆಂಗಿಸ್ ಖಾನ್ನ ಬಿಡಾರಕ್ಕೆ ಬರ್ತಾಳೆ. ತನ್ನ ತಾಯಿ ಹುಲೂನ್ ಹಾಗೂ ಖಾಸರ್ನನ್ನು ನೋಡಿ ಚೆಂಗಿಸ್ ಖಾನ್ಗೆ ಆಶ್ಚರ್ಯ ಆಗುತ್ತೆ. ಆಗ ಹುಲೂನ್ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಅವಳು ಅಳ್ಕೊಂಡೇ ಹೇಳ್ತಾಳೆ, ನೀನು ಮಾಡ್ತಾರ ಸರಿನಾ? ಒಬ್ಬ ಮಂತ್ರವಾದಿಯ ಮಾತನ್ನು ಕೇಳಿಕೊಂಡು ನೀನು ನಿನ್ನ ತಮ್ಮನಾದಂತಹ ಖಾಸರ್ನ ಸೆರೆ ಹಿಡಿದಿಟ್ಟಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಚಿಕ್ಕ ವಯಸ್ಸಲ್ಲಿ ನೀನು ಬೆಕ್ಟರ್ನನ್ನು ಕೊಂದೆ, ನೀನು ಯಾಕೆ ಈ ಥರ ಮಾಡ್ತಾ ಇದೀಯಾ ಅಂತ ಅಳ್ಕೊಂಡೆ ಕೇಳ್ತಾಳೆ. ಆಗ ಚೆಂಗಿಸ್ ಖಾನ್ಗೆ ಸ್ವಲ್ಪ ಬೇಸರ ಆಗುತ್ತೆ. ಅವನು ತನ್ನ ತಾಯಿಯನ್ನು ಸಮಾಧಾನ ಮಾಡ್ತಾನೆ. ಅದೇ ರೀತಿ ಖಾಸರ್ನ ಬಿಡುಗಡೆ ಮಾಡ್ತಾನೆ. ಆದರೆ ಈ ಟೆಪ್ತೆಂಗ್ರಿಯ ಒಂದು ದೌರ್ಜನ್ಯ ಏನಿದೆ ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಅವನು ಏನು ಮಾಡ್ತಾನಂದರೆ, ಈ ಬಾರಿ ಚೆಂಗಿಸ್ ಖಾನ್ನ ಮತ್ತೊಬ್ಬ ಸಹೋದರನಂತಹ ಟೆಮೂಜ್ನ ಒಂದು ಶಿಬಿರ ಏನಿದೆ ಅಲ್ಲಿ ತನ್ನ ಸಹೋದರರು ಅವು ಕೆಲವು ಸೈನಿಕರನ್ನು ಕರೆದುಕೊಂಡು ಹೋಗಿ ಹಲ್ಲೆ ಮಾಡ್ತಾನೆ. ಟೆಮೂಜಿ ಚೆನ್ನಾಗಿ ಹೊಡಿತಾರವರು. ಹೊಡೆದು ಟೆಪ್ತೆಂಗ್ರಿ ಮುಂದೆ ಮಂಡಿಯೂರಿ ಪ್ರಾಣ ಭಿಕ್ಷೆ ಕೇಳಬೇಕು ಅಂತ ಹೇಳಿ ಅವನಿಗೆ ಅವಮಾನ ಮಾಡ್ತಾರೆ. ಈ ವಿಷಯ ಎಲ್ಲ ಚೆಂಗಿಸ್ ಖಾನ್ಗೆ ಗೊತ್ತಾಗುತ್ತೆ. ಆದರೆ ಆಶ್ಚರ್ಯ ಏನಂದರೆ, ಚೆಂಗಿಸ್ ಖಾನ್ ಯಾವುದೇ ಪ್ರತಿಕ್ರಿಯೆ ಮಾಡೋದಿಲ್ಲ, ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಟೆಪ್ತೆಂಗ್ರಿ ಬಗ್ಗೆ. ಈಗ ಜನಸಾಮಾನ್ಯರಿಗೆಲ್ಲ ತುಂಬ ಗೊಂದಲ ಶುರುವಾಗುತ್ತೆ. ಏನಾಗ್ತಾಯಿದೆ ಇಲ್ಲಿ? ಯಾಕೆ ನಮ್ಮ ಖಾನ್ ಟೆಪ್ತೆಂಗ್ರಿಯ ದೌರ್ಜನ್ಯಗಳನ್ನ ಏನೂ ಖಂಡಿಸ್ತಾ ಇಲ್ಲ? ಈ ರೀತಿ ಆದರೆ ಮುಂದೆ ಹೇಗೆ?